ಹಾಯ್ ಎಲ್ರಿಗೂ ನಮಸ್ಕಾರ. ಡ್ಯಾನ್ಸ್ ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಿರೋರಿಗೆ ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಹೊಸ್ದಾಗಿ ಯಾರು ಮಾಡ್ತಿರೋ, ಆಲ್ರೆಡಿ ಪ್ರತಿ ವರ್ಷ ಮಾಡ್ತಾ ಬಂದಿದ್ದೀರೋ ಅಂಥವ್ರಿಗೆ ಈ ಒಂದು ವಿಡಿಯೋ ದಯವಿಟ್ಟು ಕೊನೆವರೆಗೂ ವೀಕ್ಷಿಸಿ. ಆಮೇಲೆ ಎಲ್ಲ ಡ್ಯಾನ್ಸರ್ಸ್ ಕೂಡ ಸಂಬಂಧಪಟ್ಟಂತಹ ವಿಡಿಯೋ. ಸೊ ಕೊನೆವರೆಗೂ ಈ ಒಂದು ವಿಡಿಯೋ ನೋಡಿ. ಅದೇನಪ್ಪ ಅಂತಂದರೆ, ಡ್ಯಾನ್ಸ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದಾಗ ಒಳ್ಳೆ ವೇದಿಕೆ ಹಾಕಿರ್ತೀರ, ಆಮೇಲೆ ಒಳ್ಳೆ ಬಹುಮಾನಗಳನ್ನು ಇಟ್ಟಿರ್ತೀರ, ಅದ್ರ ಜೊತೆಗೆ ಬಂದಂಥ ಆಡಿಯನ್ಸ್ಗೆ ಒಳ್ಳೆ ಫೆಸಿಲಿಟೀಸನ್ನು ಕೊಟ್ಟು ಚೆನ್ನಾಗಿ ಮಾಡಿರ್ತೀರ. ಬಟ್ ಡ್ಯಾನ್ಸ್ ಕಾಂಪಿಟೇಷನ್ಗೆ ಬಂದಂತಹ ಡ್ಯಾನ್ಸರ್ಸ್ಗಳಿಗೇನೆ ನೀವು ಸರಿಯಾದ ವ್ಯವಸ್ಥೆಗಳನ್ನು ಮಾಡಿರೋದಿಲ್ಲ. ಎಲ್ಲ ಕಡೆ ಅಂತಲ್ಲ, ಕೆಲವೊಂದಿಷ್ಟು ಕಡೆ ಆಗ್ತಾ ಇದ್ದಾವೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಬೇರೆಯವರಿಂದ ನಿಮ್ಮೂರಿಗೆ ನಾವು ಡ್ಯಾನ್ಸನ್ನು ಮಾಡೋಕ್ಕೆ ಬಂದಿರ್ತೀವಿ ಕಾಂಪಿಟೇಷನ್ಗೆ. ಸೊ ಅಂಥ ಬಂದಂಥವ್ರಿಗೆ ಒಂದು ಉಳ್ಕೊಳ್ಳೋದಕ್ಕೆ ಒಂದು ಚೆನ್ನಾಗಿರುವಂಥ ಮನೆ ಆಗಿರಲಿ, ರೂಮ್ ಆಗಿರಲಿ, ಆಮೇಲೆ ಟಾಯ್ಲೆಟ್ ಫೆಸಿಲಿಟೀಸ್ ಆಗಿರಲಿ, ಅದ್ರ ಜೊತೆಗೆ ನೀರಿನ ವ್ಯವಸ್ಥೆ ಆಗಿರಲಿ, ಊಟದ ವ್ಯವಸ್ಥೆ ಆಗಿರಲಿ, ದಯವಿಟ್ಟು ತಾವುಗಳು ಮಾಡಿ. ಸುಮ್ಮನೆ ಏನೋ ಒಂದು ಪಲಾವ್ ಮಾಡಿ ಎಲ್ಲೋ ಕತ್ಲಲ್ಲಿಟ್ಟು ತಿನ್ಕೋರಿ ಅಂತ ಈ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ದೂರದಿಂದ ಬಂದಿರ್ತಾರೆ, ಹೊಟ್ಟೆ ಹಸ್ಕೊಂಡಿರ್ತಾರೆ. ಅಲ್ಲಿ ಯಾವುದು ಹತ್ತಿರ ಹೋಟೆಲ್ಗಳು ಕೂಡ ಇರೋಲ್ಲ. ಸೊ ಅಂಥ ಟೈಮಲ್ಲಿ ಹೋಟ್ಲ್ ಇದ್ದರೂ ಕೂಡ ನೀವು ಲೇಟ್ ನೈಟಾಗಿ ಕಾಂಪಿಟೇಷನನ್ನು ಸ್ಟಾರ್ಟ್ ಮಾಡಿರ್ತೀರ. ಅಂಥ ಟೈಮಲ್ಲಿ ಯಾವ ಹೋಟೆಲ್ ಕೂಡ ತೆಗೆದಿರೋದಿಲ್ಲ. ಸೊ ದಯವಿಟ್ಟು ಫಸ್ಟ್ ಟೈಮ್ ಯಾರು ಆರ್ಗನೈಸ್ ಮಾಡ್ತಿರೋ ಬೇರೆ ಡ್ಯಾನ್ಸರ್ಸ್ಗಳ ಹತ್ರ ಕೇಳಿ ತಿಳ್ಕೊಳ್ರಿ. ಇಲ್ಲ ಅಂತಂದರೆ ನೀವೇ ಒಂದು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಬೇರೆಯವರಿಂದ ಕಾಂಪಿಟೇಟರ್ಸ್ ಬಂದಿರ್ತಾರೆ, ಅಂಥವ್ರಿಗೆ ನಾವು ಒಂದು ಸರಿಯಾದ ಊಟದ ವ್ಯವಸ್ಥೆ ಆಗಿರಲಿ, ಟಾಯ್ಲೆಟ್ ವ್ಯವಸ್ಥೆ ಆಗಿರಲಿ, ನೀರಿನ ವ್ಯವಸ್ಥೆ ಆಗಿರಲಿ, ಅದರ ಜೊತೆಗೆ ಉಳ್ಕೊಳ್ಳೋದಕ್ಕೆ ಗ್ರೀನ್ ರೂಮ್ ಅಂತ ಏನು ಮಾಡಿರ್ತೀರ, ವೇದಿಕೆ ಒಂದು ಕಡೆ ಇರುತ್ತೆ, ಗ್ರೀನ್ ರೂಮ್ ಇನ್ನೊಂದು ಕಡೆ ಇರುತ್ತೆ. ದಯವಿಟ್ಟು ಅದನ್ನು ಮಾಡಬೇಡಿ. ಆಮೇಲೆ ಮೇನ್ ಥಿಂಗ್ ಏನಪ್ಪ ಅಂತಂದರೆ, ಒಳ್ಳೆ ಡ್ಯಾನ್ಸ್ ಕೊರಿಯೋಗ್ರಾಫರ್ ಜಡ್ಜಸನ್ನು ತಂದು ಜಡ್ಜಿಂಗ್ ಮಾಡೋದಕ್ಕೆ ತೊಗೊಂಡು ಬನ್ನಿ. ಯಾರ್ಯಾರು ಚಿಕ್ಕ ಚಿಕ್ಕ ಮಕ್ಕಳನ್ನ ತಂದು ಕೂಡ್ಸೋಕೆ ಹೋಗ್ಬೇಡಿ. ಯಾಕಂತಂದರೆ ಒಬ್ಬ ಡ್ಯಾನ್ಸರ್ಗೆ ಬೇಕಾಗಿರೋದು ಏನಪ್ಪ ಅಂತಂದರೆ, ಒಬ್ಬ ಒಳ್ಳೆ ಜಡ್ಜ್ ಬೇಕಾಗಿರ್ತಾನೆ. ಯಾಕಂದರೆ ಅಷ್ಟು ದೂರಿಂದ ಅವನು ಕಾಂಪಿಟೇಷನ್ಗೆ ಯಾಕೆ ಬಂದಿರ್ತಾನೆ ಅಂತಂದರೆ, ತಾನು ಗೆಲ್ಲಬೇಕು, ನನ್ನ ಪ್ರತಿಭೆ ನಾನು ತೋರಿಸ್ಬೇಕು ಅಂತ ಹೇಳಿ ಬಂದಿರ್ತಾನೆ. ಬಟ್ ನೀವು ಅಲ್ಲಿ ಯಾರಿಗೂ ಅವ್ರಿಗೆ ಪರಿಣಿತಿನೇ ಇರೋದಿಲ್ಲ, ಡ್ಯಾನ್ಸಲ್ಲಿ ಅವ್ರಿಗೆ ಎಕ್ಸ್ಪೀರಿಯೆನ್ಸೇ ಇರೋದಿಲ್ಲ, ಡ್ಯಾನ್ಸ್ ಬಗ್ಗೆ ಅವ್ರಿಗೆ ನಾಲೆಜ್ ಇರೋಲ್ಲ. ಬರೀ ಡ್ಯಾನ್ಸ್ ಮಾಡಿದ್ರೆ ಸಾಕಾಗಲ್ಲ, ಡ್ಯಾನ್ಸ್ ಬಗ್ಗೆ ಒಳ್ಳೆ ನಾಲೆಜ್ ಬೇಕಾಗಿರುತ್ತೆ. ಅವರು ಏನು ಮಾಡ್ತಾಯಿದ್ದಾರೆ, ಪ್ರತಿಯೊಂದು ಮೂಮೆಂಟ್ಗಳನ್ನು ಸರಿಯಾಗಿ ನೋಡಬೇಕು. ಸುಮ್ಮನೆ ಯಾರ್ಯಾರಿಗೂ ಏನೇನು ಡ್ಯಾನ್ಸ್ ಬರೆದಿರೋರನ್ನ ರಿಯಾಲಿಟಿ ಶೋದಲ್ಲಿ ಜಜ್ಮೆಂಟ್ ಮಾಡಿದ್ದನ್ನು ನೋಡಿ ಅದೇ ಥರ ಇವರು ಜಡ್ಜ್ ಥರ ಬಿಹೇವ್ ಮಾಡಿದರೆ ಅದರಲ್ಲ. ಯಾಕಂದರೆ ಟೆಕ್ನಿಕಲಿ ಒಬ್ಬ ಡ್ಯಾನ್ಸರ್ಗೆ ಮೇನ್ ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಡ್ಯಾನ್ಸ್ ನೋಡಬೇಕು. ಅದನ್ನೇ ನೋಡಿ ಇತ್ತೀಚೆಗೆ ಪ್ರೈಸ್ಗಳನ್ನು ಕೊಡ್ತಾ ಇಲ್ಲ. ಅದು ತುಂಬ ಬೇಜಾರಾಗ್ತಾ ಇದೆ. ಸೊ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಮೇನು ಡ್ಯಾನ್ಸ್ ಇರಬೇಕು. ಡ್ಯಾನ್ಸನ್ನು ನೋಡಿ ನೀವು ಪ್ರೈಸನ್ನು ಕೊಡಿ. ಡ್ಯಾನ್ಸಲ್ಲಿ ಎಕ್ಸ್ಪೀರಿಯೆನ್ಸ್ ಆದರೆ ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆ ಡ್ಯಾನ್ಸ್ ಈಗ 1-2 ತಿಂಗಳಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, 1 ವರ್ಷದಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಎಲ್ಲೋ ರೀಲ್ಸ್ ಮಾಡ್ತಾ ಇರ್ತಾರೆ. ಅಂಥವ್ರನ್ನ ತಂದು ದಯವಿಟ್ಟು ನೀವು ಜಡ್ಜಿಂಗ್ ಸೀಟ್ ಮೇಲೆ ಕೂಡ್ಸೋಕ್ಕೆ ಹೋಗ್ಬೇಡಿ. ಒಳ್ಳೆಯ ಪರಿಣಿತಿ ಹೊಂದಿರುವಂಥ ಡ್ಯಾನ್ಸಲ್ಲಿ ಎಕ್ಸ್ಪೀರಿಯೆನ್ಸ್ ಇರುವಂಥ ಜಡ್ಜಸನ್ನು ತಂದು ಕೂಡಿಸಿ. ಇಷ್ಟೇ ನಾನು ಕೇಳ್ಕೊಳ್ಳೋದು, ಮತ್ತೇನಿಲ್ಲ. ಸೊ ಕಾಂಪಿಟೇಷನ್ ಮಾಡಿದಾಗ ಡ್ಯಾನ್ಸರ್ಸ್ಗಳು ಕೂಡ ಒಂಚೂರು ಲಕ್ಷ್ಯವನ್ನು ಕೊಡಬೇಕು ಅಂತ ಹೇಳಿ ಕೇಳ್ತಾ ಇರೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಮಾತಾಡೋಕೆ ಹೋದರೆ ಸುಮಾರಿದೆ. ಬಟ್ ಸದ್ಯಕ್ಕೆ ನಮಗೆ ಎಲ್ಲಾದರೂ ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋದಾಗ ಇಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ ಅಂತ ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು.